ನಮಸ್ಕಾರ ಸ್ನೇಹಿತರೆ, ಜಾಗ್ವಾರ್ ರಾಕಿ ಚಾನಲ್ಗೆ ನಿಮಗೆ ಸ್ವಾಗತ. ಸಿನಿಮಾದ ಕೆಲವೊಂದು ಹಾಡುಗಳು ಜನರ ಮನಸ್ಸಿನಲ್ಲಿ ತುಂಬಾನೇ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿ ಎವರ್ ಗ್ರೀನ್ ಸಾಂಗ್ ಆಗಿ ಫೇಮಸ್ ಆಗುತ್ತವೆ. ಇದಕ್ಕೆ ಕಾರಣ ಹಾಡಿನ ಸಾಹಿತ್ಯ, ಸಂಗೀತ ಮತ್ತು ಆ ಹಾಡನ್ನು ಸೃಷ್ಟಿಸಿರುವ ರೀತಿ. ಈ ಕಾರಣದಿಂದ ಹಾಡುಗಳು ಫೇಮಸ್ ಆಗುತ್ತವೆ. ಆದರೆ ಕೆಲವೊಂದು ಹಾಡುಗಳು ಯಾವುದೋ ಒಂದು ಕಾರಣಕ್ಕೆ ವಿವಾದಕ್ಕೆ ಒಳಗಾಗಿದ್ದು, ನಮ್ಮ ಕನ್ನಡದ ಸಾಕಷ್ಟು ಹಾಡುಗಳು ವಿವಾದಗಳ ಮೂಲಕ ದೊಡ್ಡ ಸುದ್ದಿ ಆಗಿವೆ. ಈ ವಿಡಿಯೋದಲ್ಲಿ ವಿವಾದಕ್ಕೊಳಗಾದ ಕನ್ನಡದ ಕೆಲ ಹಾಡುಗಳ ಬಗ್ಗೆ ತಿಳಿಯೋಣ. ಇದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮಲ್ಲ ಸಿನಿಮಾದ 2 ಹಾಡುಗಳು. 2004ರಲ್ಲಿ ಬಿಡುಗಡೆಯಾದ ರವಿಚಂದ್ರನ್ ಮತ್ತು ಪ್ರಿಯಾಂಕಾ ಉಪೇಂದ್ರ ಅವರ ಅಭಿನಯದ ಸೂಪರ್ ಹಿಟ್ ಸಿನಿಮಾ ಮಲ್ಲ ಸಿನಿಮಾದಲ್ಲಿ 2 ಹಾಡುಗಳ ಮೇಲೆ ವಿವಾದಗಳು ಹುಟ್ಟಿಕೊಂಡಿದ್ದವು. ಆ ಹಾಡುಗಳೇ ಬಂಗಡಿ ಮೀನು ಬಳುಕಿದಾಗ ಮತ್ತು ಎಮ್ಮೋ ಎಮ್ಮೋ. ಈ 2 ಹಾಡುಗಳಲ್ಲಿ ತುಂಬಾ ಹಸಿಬಿಸಿ ದೃಶ್ಯಗಳಿದ್ದು, ಪ್ರಿಯಾಂಕಾ ಅವರನ್ನ ತುಂಬಾ ಹಾಟ್ ಆಗಿ ತೋರಿಸಲಾಗಿದೆ ಎಂದು ಆರೋಪ ಮಾಡಲಾಗಿತ್ತು. ನಂತರ ಮಲ್ಲ ಸಿನಿಮಾ ರಿಲೀಸ್ ಆದ ಬಳಿಕ ಅದರಲ್ಲಿರುವ ಒಂದು ಹಾಡಾದ ಬಂಗಡಿ ಮೀನು ಬಳುಕಿದಾಗ ಹಾಡನ್ನು ಸಿನಿಮಾದಿಂದ ಸಂಪೂರ್ಣವಾಗಿ ತೆಗೆದು ಹಾಕಲಾಗಿದ್ದು, ನಂತರ ಈ ಹಾಡನ್ನು ಪಾಂಡುರಂಗ ವಿಠಲ ಸಿನಿಮಾದಲ್ಲಿ ಬಳಸಲಾಗಿದೆ. ಬಂಗಡಿ ಮೀನು ಬಳುಕಿದಾಗ ಎದೆ ತಾಳ ಬಳುಕಿತಲ್ಲ, ಬಂಗಡಿ ಬಲೆಗೆ ಬಿದ್ದಾಗ. ಅಡ್ಡ ಸಿನಿಮಾದ ಮೇಲುಕೋಟೆ ಹುಡುಗಿ ಸಾಂಗ್. ಜೋಗಿ ಪ್ರೇಮ್, ಕೃತಿಕ್ ಅರ್ಬಂದ ಅವರ ಅಭಿನಯದ ಅಡ್ಡ ಸಿನಿಮಾದಲ್ಲಿ ಬರುವ ಮೇಲುಕೋಟೆ ಹುಡುಗಿ ಸಾಂಗ್. ಮೇಲುಕೋಟೆ ಹುಡುಗಿ ಒಬ್ಳು ಪಳ್ವಾರಳ್ಳಿ ಜಾತ್ರೆ ನಾಗ ಇಣಕಿ ಇಣಕಿ ನೋಡುತ್ತಾಳೆ ಏನ್ ಸಿಂಗಾರ. ಮೇಲುಕೋಟೆಯ ಕೆಲವು ಸಂಘಟನೆಗಳು ಮತ್ತು ಜನರು ಮೇಲುಕೋಟೆ ದೇವಾಲಯದ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಈ ಹಾಡಿನಲ್ಲಿ ಸೃಷ್ಟಿಸಿದ್ದಾರೆ ಎಂದು ಪ್ರತಿಭಟನೆ ಮಾಡಿದರು. ನಂತರ ಎಚ್ಚೆತ್ತ ಸಿನಿಮಾ ತಂಡ ಹಾಡಿನ ಸಾಹಿತ್ಯವನ್ನು 7 ಕೋಟಿ ಎಂದು ಬದಲಾಯಿಸಿ ರಿಲೀಸ್ ಮಾಡಲಾಯಿತು. ಕಿರಿಕ್ ಪಾರ್ಟಿ ಸಿನಿಮಾದ ಎ ಹೂ ಆರ್ ಯು ಸಾಂಗ್. ರಕ್ಷಿತ್ ಶೆಟ್ಟಿ, ರಶ್ಮಿಕಾ ಮಂದಣ್ಣ ಅವರ ಕಾಂಬಿನೇಷನ್ನಲ್ಲಿ ಬಂದ ಕಿರಿಕ್ ಪಾರ್ಟಿ ಸಿನಿಮಾದ ಎ ಹೂ ಆರ್ ಯು ಹಾಡಿನ ಟ್ಯೂನ್ ಬಗ್ಗೆ ಲಹರಿ ಮ್ಯೂಸಿಕ್ನವರು ಕೇಸ್ ಫೈಲ್ ಮಾಡಿದ್ದು, ಕಿರಿಕ್ ಪಾರ್ಟಿ ಸಿನಿಮಾದ ಈ ಹಾಡಿನ ಟ್ಯೂನ್ ಅನ್ನು ಶಾಂತಿ ಕ್ರಾಂತಿ ಸಿನಿಮಾದ ಮಧ್ಯರಾತ್ರಿಲಿ ಎನ್ನುವ ಹಾಡಿನಿಂದ ಕಾಪಿ ಮಾಡಲಾಗಿದೆ ಎಂದು ಆರೋಪಿಸಿ ಲಹರಿ ಮ್ಯೂಸಿಕ್ನವರು ಸಿನಿಮಾದ ಬಿಡುಗಡೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದರು. ಮಧ್ಯರಾತ್ರಿ ಹೈವೇ ರಸ್ತೆಯಲ್ಲಿ ಮಳೆಯು ನಿಂತಿದೆ, ಒಟ್ಟಿ ಹೆಣ್ಣು ಬರ್ತಿದೆ. ಉಪ್ಪಿಟ್ಟು ಸಿನಿಮಾದ ನೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಸಾಂಗ್. ರಿಯಲ್ ಸ್ಟಾರ್ ಉಪೇಂದ್ರ, ಪಾರುಲ್ ಯಾದವ್ ಅವರು ಅಭಿನಯಿಸಿರುವ ಉಪ್ಪಿಟ್ಟು ಸಿನಿಮಾದ ನೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಸಾಂಗ್ ಅನ್ನು ಉಪೇಂದ್ರ ಅವರೇ ಬರೆದು ಹಾಡಿದ್ದು, ಈ ಹಾಡಿನ ಸಂಭಾಷಣೆಗಳು ಎಲ್ಲ ಲೀಡಿಂಗ್ ಹೀರೋಗಳನ್ನ ಕೆಣಕುವ ಆಗಿದೆ ಎಂದು ನವರಸ ನಾಯಕ ಜಗ್ಗೇಶ್ ಅವರು ತಮ್ಮ ಟ್ವಿಟರ್ನಲ್ಲಿ ಟ್ವೀಟ್ ಮಾಡುವ ಮೂಲಕ ಹಾಡಿಗೆ ಅಸಮ್ಮತಿಯನ್ನ ತೋರಿದರು. ನಂತರ ಈ ವಿಚಾರಕ್ಕೆ ಉಪೇಂದ್ರ ಅವರು ಯಾವುದೇ ಪ್ರತಿಕ್ರಿಯಿಸದಿದ್ದರೂ ಅವರ ಅಭಿಮಾನಿಗಳು ಮತ್ತು ಜಗ್ಗೇಶ್ ಅವರ ನಡುವೆ ತೀವ್ರ ಚರ್ಚೆಗೆ ಒಳಪಟ್ಟಿತು. ಚಂದನ್ ಶೆಟ್ಟಿ ಅವರ ಕೋಲು ಮಂಡೆ ರ್ಯಾಪ್ ಸಾಂಗ್. ರ್ಯಾಪರ್ ಚಂದನ್ ಶೆಟ್ಟಿ ಅವರು 2020ರ ಆಗಸ್ಟ್ನಲ್ಲಿ ಕೋಲು ಮಂಡೆ ಎನ್ನುವ ಮಹದೇಶ್ವರ ದೇವರನ್ನ ಸ್ತುತಿಸುವ ಜಾನಪದ ಶೈಲಿಯ ಹಾಡನ್ನು ಅವರದ್ದೇ ರ್ಯಾಪ್ ಶೈಲಿಯಲ್ಲಿ ರ್ಯಾಪ್ ಸಾಂಗ್ ಆಗಿ ಕಂಪೋಸ್ ಮಾಡಲಾಗಿದ್ದು, ಈ ಹಾಡಿನ ಸಾಲುಗಳು ಮತ್ತು ವಿಡಿಯೋದಲ್ಲಿ ಬರುವ ದೃಶ್ಯಗಳು ಮಲೆ ಮಹದೇಶ್ವರನ ಇತಿಹಾಸಕಾರರು ಮತ್ತು ಭಕ್ತರಿಗೆ ಕೋಪ ತರಿಸಿದ್ದು, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆಂದು ಮಹದೇಶ್ವರನ ಭಕ್ತರು ಪ್ರೊಟೆಸ್ಟ್ ಮಾಡುತ್ತಾರೆ. ನಂತರ ಚಂದನ್ ಶೆಟ್ಟಿ ಅವರು ಭಕ್ತರಲ್ಲಿ ಕ್ಷಮೆ ಕೇಳಿ ಹಾಡನ್ನ ಡಿಲೀಟ್ ಮಾಡುತ್ತಾರೆ. ಐ ಲವ್ ಯು ಸಿನಿಮಾದ ಮಾತನಾಡಿ ಮಾಯವಾದೆ ಸಾಂಗ್. ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ. ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಡಿಂಪಲ್ ಕ್ವಿನ್ ರಚಿತಾರಾಮ್ ಅವರ ಅಭಿನಯದ ಐ ಲವ್ ಯು ಸಿನಿಮಾದಲ್ಲಿ ಮಾತನಾಡಿ ಮಾಯವಾದೆ ಎನ್ನುವ ಹಾಡಿನಲ್ಲಿ ಉಪೇಂದ್ರ ಮತ್ತು ರಚಿತಾ ಅವರ ಕೆಲವೊಂದು ರೊಮ್ಯಾಂಟಿಕ್ ಹಾಟ್ ಸೀನ್ಗಳನ್ನು ಈ ಹಾಡಿನಲ್ಲಿ ಚಿತ್ರಿಸಿದ್ದು, ಈ ಬಗ್ಗೆ ರಚಿತಾರಾಮ್ ಅವರು ಕೆಲ ಸಂದರ್ಶನದ ವೇಳೆ ಉಪೇಂದ್ರ ಅವರು ಈ ಹಾಡನ್ನು ನಿರ್ದೇಶನ ಮಾಡಿದ್ದು ಎಂದು ಹೇಳಿದರು. ಈ ಹೇಳಿಕೆಯನ್ನು ವಿರೋಧಿಸಿ ಪ್ರಿಯಾಂಕಾ ಉಪೇಂದ್ರ ಅವರು ರಚಿತಾರಾಮ್ ಅವರ ಮೇಲೆ ಗರಂ ಆಗಿ ಚಿತ್ರದ ಪಬ್ಲಿಸಿಟಿಗೆ ಬಳಸಲಾಗುತ್ತಿದೆ ಎಂದು ಪ್ರಿಯಾಂಕಾ ಉಪೇಂದ್ರ ಅವರು ಆರೋಪಿಸಿದರು.
ಪ್ರೀತಿ ಯಾಕೆ ಭೂಮಿ ಮೇಲಿದೆ ಸಿನಿಮಾದ ಸುಳ್ಳೇ ಸುಳ್ಳು ಸಾಂಗ್. ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು, ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು. ಜೋಗಿ ಪ್ರೇಮ್, ತನಿಷ್ಕಾ, ರೋಹಿಣಿ ಅವರ ಅಭಿನಯದ ಈ ಸಿನಿಮಾದಲ್ಲಿರುವಂತಹ ಸುಳ್ಳೇ ಸುಳ್ಳು ಎನ್ನುವ ಹಾಡಿನಲ್ಲಿರುವ ಸಂಭಾಷಣೆಗಳು ಹಿಂದೂಗಳನ್ನು ಮತ್ತು ಇತರ ಸಮುದಾಯದ ಜನರನ್ನು ತೆಗಳುವ ಸಂಭಾಷಣೆಗಳಾಗಿವೆ ಎಂದು ಶ್ರೀರಾಮ ಸೇನೆಯ ಮುಖ್ಯಸ್ಥರು ಪ್ರತಿಭಟನೆಯನ್ನ ಮಾಡಿದರು. ಅಂತ್ಯ ಸಿನಿಮಾದ ಗಾಂಜಾ ಸಾಂಗ್. ಅಂತ್ಯ ಎಂಬ ಸಿನಿಮಾಗೆ ಚಂದನ್ ಶೆಟ್ಟಿ ಅವರು ಸಂಗೀತವನ್ನು ನೀಡಿ ತಾವೇ ಹಾಡನ್ನು ಕೂಡ ಹಾಡಿದ್ದರು. ಆದರೆ ಈ ಹಾಡಿನ ಸಂಭಾಷಣೆಗಳು ಮಾದಕ ವಸ್ತು ಸೇವನೆಗೆ ಪ್ರೇರೇಪಣೆ ನೀಡುವಂತೆ ಇದೆ ಎಂದು ಸೆಂಟ್ರಲ್ ಕ್ರೈಮ್ ಬ್ರಾಂಚ್ನವರು ಚಂದನ್ ಶೆಟ್ಟಿ ಅವರ ವಿರುದ್ಧ ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು. ನೀಲಕಂಠ ಸೊಪ್ಪಿನಲ್ಲಿ ನಶೆಯ ಇಟ್ಟ. ಇದಿಷ್ಟು ವಿವಾದಕ್ಕೊಳಗಾದ ಕನ್ನಡದ ಕೆಲ ಹಾಡುಗಳ ಬಗ್ಗೆ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೇ ಜಾಗ್ವಾರ್ ರಾಕಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.